ನಿರ್ಜನ ಪ್ರದೇಶದಲ್ಲಿ ಮಹಿಳೆಯ ಶವ ಹೂತಿಟ್ಟ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಇದು ಮಾಟ ಮಂತ್ರ ಅಲ್ಲ, ಅಕ್ರಮ ಸಂಬಂಧಕ್ಕೆ ನಡೆದಿರುವ ಕೊಲೆ ಅನ್ನೋದೀಗ ಪತ್ತೆಯಾಗಿದೆ. ನಿರ್ಜನ ಪ್ರದೇಶದಲ್ಲಿ ಮಹಿಳೆಯೊಬ್ಬರ ಶವವನ್ನ ಹೂತಿಟ್ಟಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಣ ಈಗ ಪತ್ತೆಯಾಗಿದೆ. ಆ ಶವದ ಗುರುತು ಕೂಡ ಪತ್ತೆಯಾಗಿದೆ. ಇದು ಅಕ್ರಮ ಸಂಬಂಧಕ್ಕೆ ನಡೆದಿರುವ ಕೊಲೆ ಅನ್ನೋದು ಕೂಡ ಗೊತ್ತಾಗಿದೆ. ಮೋಳೆ ಗ್ರಾಮದ ನಿವಾಸಿ ಸೋನಾಕ್ಷಿ ಅನ್ನೋದು ದೃಢ ಆಗಿದೆ. 15 ವರ್ಷಗಳ ಹಿಂದೆ ಸೋದರ ಮಾವನೊಂದಿಗೆ ಸೋನಾಕ್ಷಿ ಮದುವೆಯಾಗಿತ್ತು. ಕೆಲ ವರ್ಷಗಳಿಂದ ಪತಿಯಿಂದ ಸೋನಾಕ್ಷಿ ದೂರ ಇದ್ಲು. ಆಮೇಲೆ ಅನೈತಿಕ ಸಂಬಂಧದ ಶಂಕೆ ಈಗ ಕಂಡುಬಂದಿದೆ. ಹಾಗಾಗಿ ಕೊಲೆಗೈದಿರುವ ಅನುಮಾನ ಕೇಳ್ತಾ ಇದೆ. ಕೊಳ್ಳೇಗಾಲ ಪಟ್ಟಣದ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಅಕ್ರಮ ಸಂಬಂಧಕ್ಕೆ ಈ ಸಾವು ಆಗಿರಬಹುದು ಅಂತ ಸದ್ಯ ತನಿಖೆಯ ಪ್ರಾಥಮಿಕ ಮಾಹಿತಿ ಲಭಿಸ್ತಾ ಇದೆ. ಮೊದಲಿಗೆ ಕೊಳ್ಳೇಗಾಲದ ಸಮೀಪ ಆಗಿದ್ದರಿಂದ ಮಾಟ ಮಂತ್ರ ಮಾಡಿರಬಹುದು, ಜೀವಂತ ಸಮಾಧಿ ಮಾಡಿರಬಹುದು, ನರಬಲಿ ಕೊಟ್ಟಿರಬಹುದು ಅಂತ ಹಲವು ಅನುಮಾನಗಳೆಲ್ಲ ಬಂದಿತ್ತು. ಆದ್ರೆ ಆ ಎಲ್ಲ ಅನುಮಾನಗಳಿಗೆ ಪುಷ್ಟಿ ಸಿಗದೆ ಇದು ಯಾಕೋ ಅಕ್ರಮ ಸಂಬಂಧಕ್ಕಾಗಿರುವ ಕೊಲೆ ರೀತಿಯಲ್ಲಿ ಭಾಸ ಆಗ್ತಾ ಇದೆ. 15 ವರ್ಷದ ಹಿಂದೆ ಸೋದರ ಮಾವನ ಜೊತೆಗೆ ಸೋನಾಕ್ಷಿ ಅನ್ನೋರು ಮದುವೆ ಆಗಿತ್ತು. ಅದಾದ್ಮೇಲೆ ಈಗ ಸೋನಾಕ್ಷಿ ಒಂದು 2-3 ವರ್ಷಗಳಿಂದ ಪತಿಯಿಂದ ದೂರ ಇದ್ದಾರೆ. ದೂರ ಇದ್ರೂ ಆ ಸಂದರ್ಭದಲ್ಲಿ ಯಾವುದೋ ಅಕ್ರಮ ಸಂಬಂಧ ಇಟ್ಕೊಂಡು ಆ ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಇವರ ಕೊಲೆ ಆಗಿರಬಹುದು ಅನ್ನುವ ಅನುಮಾನ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಶ್ರೀನಿವಾಸ್ ನಾಯ್ಕ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್ ನಾಯ್ಕ್, ಮಾಟ ಮಂತ್ರ ಅಂತೆಲ್ಲ ನಾವು ಅನ್ಕೊಂಡಿದ್ವಿ, ಆದ್ರೆ ಅದರ ಕಥೆನೇ ಬೇರೆ ಅಂತ ಹೇಳ್ತಾ ಇದ್ದೀರಿ. ಏನಂತೆ ಕತೆ, ಏನಿದೆ ಪ್ರಾಥಮಿಕ ಮಾಹಿತಿಯ ವರದಿ? ಪ್ರವೃತ್ತಿ ಏನಾಯ್ತಂದ್ರೆ ಅದು ಮೊನ್ನೆ ರಾತ್ರಿ ಆಗಿರ್ತಕ್ಕಂಥದ್ದು. ನಿನ್ನೆ ಬೆಳಕಿಗೆ ಬಂದಿತ್ತು ಒಂದು ಪ್ರಕರಣ. ಏನೋ ಒಂದು ಲೇಡಿಯ ಕೈ ಕಾಣಿಸ್ಕೊಂಡಿತ್ತು, ಮುಂಗೈ. ಆ ಹಿನ್ನೆಲೆಯಲ್ಲಿ ಮತ್ತೆ ಅದ್ರ ಪಕ್ಕನೆ ಪೂಜೆ ಗೀಜೆ ಮಾಡಿದಂತ ಕುರುಹುಗಳಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳು, ಅಂದ್ರೆ ಕೊಳ್ಳೇಗಾಲ ಭಾಗ ಅಂದ್ರೆ ಸ್ವಲ್ಪ ಆ ರೀತಿ ಒಂದು ಆಲೋಚನೆ ಬರೋದ್ರಿಂದ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಈಗಷ್ಟೇ ಅವಳು ಯಾರು ಅಂತಕ್ಕಂಥದ್ದು ತಿಳಿದಿರಲಿಲ್ಲ, ಮಹಿಳೆ ಯಾರು ಅಂತಕ್ಕಂಥದ್ದು. ಈಗ ಅದೇ ಕೊಳ್ಳೇಗಾಲ ಮೋಳೆ ಅಂತಕ್ಕಂಥ ಒಂದು ಗ್ರಾಮದ ಸೋನಾಕ್ಷಿ ಎಂಬ ಮಹಿಳೆ ಅಂತಕ್ಕಂಥದ್ದು ಪತ್ತೆಯಾಗಿದೆ. ಮತ್ತೆ ಅವರು ವಾರಸುದಾರ ಅದಕ್ಕೆ ಸಂಬಂಧಪಟ್ಟದ ಒಂದು ಕಂಪ್ಲೇಂಟ್ ಕೂಡ, ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ಏನೋ ಕೊಳ್ಳೇಗಾಲ ಪಟ್ಟಣ ಠಾಣೆಯಲ್ಲಿ. ಈಗ ಆ ಹಿನ್ನೆಲೆಯಲ್ಲಿ ಅವಳ ಹಿನ್ನೆಲೆ ಏನು, ಹೇಗಾಗಿದೆ, ಏನೋ ಇದು ಅಂತ ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನ ಪೊಲೀಸರು ಈಗಷ್ಟೇ ಪ್ರಾರಂಭ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅದ್ರಲ್ಲಿ ಅವಳ ಮದುವೆನೂ ಅವಳು ಆಗಿದ್ಲು, ಅವರ ಸ್ವಂತ ಸೋದರ ಮಾವನ್ನೇ ಮದುವೆ ಆಗಿದ್ಲು. ಮದುವೆ ಆಗಿ ಮತ್ತೆ ಅವ್ರ ಜೊತೆ ಬಾಳ್ವೆಗೆ ಮಾಡ್ಲಿಲ್ಲ. 2 ಮಕ್ಳಿದ್ದು, ಆಮೇಲೆ ಬಾಳ್ವೆ ಮಾಡ್ತಾ ಇಲ್ಲ, ಅವಳೇ ಬೇರೆ ಇದ್ಲು ಅಂತಕ್ಕಂಥ ಮಾಹಿತಿ ಈಗ ಒಂದು ಖಚಿತ ಮಾಹಿತಿ ಸಿಕ್ಕಿದೆ. ಸೊ ಈ ಪೊಲೀಸರು ತನಿಖೆ ಮೇಲೆ ಅದು ಯಾವ ರೀತಿ ಆಗಿದೆ, ಅಥವಾ ಅವಳಿಗೂ ಬೇರೆ ತರ ಏನಾದ್ರು ಆಗಿದೆಯೋ, ಕೊಲೆ ಆಗಿದೆಯೋ ಅಥವಾ ಏನು ಅಂತಕ್ಕಂಥದ್ದು ಗೊತ್ತಾಗ್ಬೇಕಾಗಿದೆ. ಅದನ್ನ ಈಗ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಪ್ರಣತ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ ಶ್ರೀನಿವಾಸ್ ನಾಯ್ಕ್.